ಇನ್ನೊಂದಷ್ಟು ಸೆಲೆಬ್ರೇಟ್ ಮಾಡೋದಕ್ಕೆ ಎನರ್ಜಿ ಬೇಕು. ಯಾಕೋ ಎಲ್ಲರೂ ತುಂಬಾ ಒಂದಷ್ಟು ಹಾಡುಗಳನ್ನ ಕೇಳ್ಬಿಟ್ಟು ಒಂದೆರಡು ಸಾಂಗ್ ಕೇಳ್ಬಿಟ್ರೆ ಎನರ್ಜಿ ಹಂಗೆ ಫ್ಲೋ ಆಗುತ್ತೆ. ಎಸ್, ಎಲ್ಲರೂ ಒಂದಷ್ಟು ಹಾಡುಗಳನ್ನ ಕೇಳೋಣ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಹೆಸರು ರಮೇಶ್. ರೇಷ್ಮೆ ಸೀರೆ ಇದು ನಮ್ಮ ಭಾಷೆಯಲ್ಲಿ ಜೇನು ಕುರುಬ ಅನ್ನೋ ಭಾಷೆಯಲ್ಲಿ ಸೇಲೆ ತಂದ ಗಂಡ ಅಂದರೆ ಸೀರೆ ತೆಕೊಬಂದ ಗಂಡ ಜೊತೆಲು ಸಡ್ಡಿನ ತಂದ. ಒಂದು ಮದುವೆಗೆ ಹೋಗು, ಆ ಸಡ್ಡಿನ ನೀ ಹಾಕೋ, ಮದುವೆಗೆ ಹೋಗ್ತಾ ಇದ್ವಿ, ಆ ಸಡ್ಡಿನ ಕೂಡ ನೀನು ಹಾಕೋ ಅಂತ ಪ್ರೀತಿಯಿಂದ ಆ ಹೆಂಡತಿನ ಹೇಳುವಂಥದ್ದು. ಚರಣ್ ಅವರು ನಾವೆಲ್ಲ ಸೇರಿ ತಲೆಗೆ ಜುಟ್ಟು ಕಟ್ಟಿ ಕಿವಿಗೆ ವಾಲೆ ಹಾಕಿ ಗಂಡು ಅಲ್ಲ ಹೆಣ್ಣು ಅಲ್ಲ ಆ ಥರ ತಿರುಗುತ್ತಾರಲ್ಲ, ಓ ಗಂಡು ಮಕ್ಕ ಓ ಹೆಣ್ಣು ಮಕ್ಕ ಅಂದ್ರೆ ಏನು ಹೇಳಿ? ಇದು ನಿಜವಾಗ್ಲೂ ಹೇಳ್ಬೇಕಾದ್ರೆ ನಾನೇ ಬರ್ದಂತ ಹಾಡು. ಆದರೆ ಒಂದು 10 ವರ್ಷದ ಹಿಂದೆ ನಮ್ಮ ಲೈಫಲ್ಲಿ ಒಂಥರ ಗಂಡು ಮಕ್ಳು ಹಾಕೋದು ಹೆಣ್ಮಕ್ಳು ಆಗ್ತಾ ಇದ್ದಾರೆ, ಹೆಣ್ಮಕ್ಳು ಹಾಕೋದು ಗಂಡು ಮಕ್ಳು ಆಗ್ತಾ ಇದ್ದಾರೆ. ಇದು ಆ ಮೂಲ ಸಂಸ್ಕೃತಿ ಇಲ್ಲಿ ನಮಗೆ ಗಟ್ಲಿ ಕಟ್ಕೊಳ್ಳೋವಂಥದ್ದು, ಸೀರೆ ಉಟ್ಕೊಳ್ಳೋವಂಥದ್ದು, ಒಂದು ದವಣೆ ಹಾಕೊಳ್ಳೋದು ಭಾರಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಈಗೆಲ್ಲ ಹುಡುಗರು ಕೂಡ ಜುಂಟು ಕಟ್ಕೊಂಡು ವಾಲೆ ಹಾಕೊಳ್ಳೋವಂಥದ್ದು ಇವೆಲ್ಲ ಎದ್ದು ಅದು ನೆರವಾಗಿ ಕಾಣಿಸ್ತಾ ಇತ್ತು. ಇದರಲ್ಲಿ ಹಾಗೆ ಒಂದು ಹಾಡಾಡುವ ಅಂತೇಳಿ ತೆರೆಲು ಜುಂಟು ಕಟ್ಟಿ ಕಿವಿಗೂ ವಾಲೆ ಹಾಕಿ ಹಣ್ಣುಗಲ್ಲ ಗಂಡುಗಲ್ಲ ಆ ಥರ ತಿರುಗಿತಾರೆಲ್ಲ, ಓ ಗಂಡು ಮಕ್ಕ ಓ ಹೆಣ್ಣು ಮಕ್ಕ ಅಂತ ಇದು ಜೇನು ಕುರುಬರ ಭಾಷೆಯಲ್ಲಿ ಹಾಡಿದ್ದು. ಆಯ್ತು, ಯಾಕಂದ್ರೆ ಎಲ್ರಿಗೂ ಕನ್ಫ್ಯೂಷನ್ ಇದೆ ಇದು. ಹಾಗಾಗಿ ಚರಣ್ಗೆ ಒಂದು ದೊಡ್ಡ ಥ್ಯಾಂಕ್ಸ್. ಜೊತೆಯಲ್ಲಿ ನಮ್ಮ ಜಗದೀಶು ಮತ್ತೆ ಕೃಷ್ಣ ಸಾರ್ಥಕ್ ಆಲ್ರೆಡಿ ಡಯಟ್ ಮಾಡಿ ಸಣ್ಣಾಗಿ ನೀನು ಹೀರೋ ಆಗೋದಕ್ಕೆ ಮಾತಿ ಕೇಳಿ ಮನೆಗೆ ಹೇಳ್ಬಿಟ್ಟೇನಪ್ಪ ಕೃಷ್ಣ ಇಷ್ಟೊಂದು ಸಣ್ಣ ಆಗೋಗ್ಬಿಟ್ಟವ್ರೆ ಅಂತ. ಮೋಸ್ಟ್ಲಿ ಯಾಕೋ ಆಗೋ ಥರ ಚಾನ್ಸಸ್ ತುಂಬ ಇದೆ. ಇದು ನನ್ನ ಆಸೆ ಏನಿತ್ತು ಅಂದರೆ ಪ್ರತಿ ಸರಿನೂ ನನ್ನ ಡೈರೆಕ್ಷನ್ ಅಂತ ಮಾಡಿದಾಗ ಒಂದು ಪ್ರತಿಭೆನ ಹೊರಗಡೆ ತರಬೇಕು ಅನ್ನೋದಿತ್ತು. ಇದು ಜಾನಪದ ಹಾಡುಗಳು, ಹಾಗಾಗಿ ಒಂದ್ಸತಿ ನಿಮ್ಮ ಮುಂದೆ ಪರ್ಫಾರ್ಮ್ ಮಾಡ್ತಾನೆ ಯಾಕಂದರೆ ಅವ್ರಿಗೂ ಒಂದು ಎಕ್ಸ್ಪೋಸ್ ಸಿಗುತ್ತೆ, ಅದರಿಂದ ಅವ್ರಿಗೇನೋ ಒಂದು ಒಳ್ಳೇದಾಗುತ್ತೆ ಅನ್ನೋ ಆಸೆ ನನಗೆ. ಸೊ ಹಾಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ಅವ್ರ ಮೇಲೆ ಇರಲಿ ಅನ್ನೋ ಒಂದು ಕಾರಣ ಕೂಡ ಇವತ್ತು ಕರೆದಿರೋದು. ಅರೇಂಜ್ ಮಾಡ್ಕೊಳ್ಬಾರ್ದು. ಯಾವ್ದು ಆಡ್ತೀರಾ? ತುಂಬ ಲೆಂತ್ ಬೇಡ, ಚಿಕ್ಕದಾಗ ಆಡಿ, ಬೇರೆ ಆಡಿ. ಅವ್ರ ಜೊತೆ ಮತ್ತೆ ನಿಮಗೆಲ್ಲ ಸಂತೋಷ ಆಯ್ತು ಅಂತೆಲ್ಲ ವಿಡಿಯೋ ಮಾಡಿ. ಯಾಕೆಂದರೆ ಸಾಂಗ್ ಬಂದಮೇಲೆ ಅವ್ರಿಗದು ಅವ್ರ ಊರಲ್ಲಿ ಕರೆಂಟ್ ಇಲ್ಲ, ಫೋನ್ ಇಲ್ಲ. ಫೋನ್ ಬೇಕು ಅಂದರೆ 10 ರೂಪಾಯಿ ದೂರ ಹೋಗಿ ಕೊಟ್ಟು ಬಂದರೆ ಆ ಫೋನ್ ಚಾರ್ಜ್ ಮಾಡ್ಬಿಟ್ಟು ಆಮೇಲೆ ತರಬೇಕು ಅವರು. ಸೊ ಹಾಗಾಗಿ ಅವ್ರಿಗೆ ಯಾವ ಸೌಲಭ್ಯನೂ ಇಲ್ಲ, ಟಿ ವಿ ಕೂಡ ಇಲ್ಲ ಅವ್ರ ಮನೇಲಿ. ಒಂದು ಇಡೀ ರಾತ್ರಿ ನಾನು ನನ್ನ ಟೀಮೆಲ್ಲ ಹೋಗಿ ಅಲ್ಲೇ ಕಳೆದ್ವಿ. ಸೊ ಹಾಗಾಗಿ ಅವ್ರಿಗೆ ನನ್ನ ಆಸೆ ಇತ್ತು, ಪಾಮ ಬನ್ನಿ ಒಂದು ದೊಡ್ಡ ಮಟ್ಟಕ್ಕೆ ಅದೇನೋ ಆಗೋ ಥರ ಎಲ್ಲ ಮಾಧ್ಯಮದ ಮುಂದೆ ಹಾಡುವಂತೆ ಅಂತೇಳಿ ಕರೆಸಿದ್ವಿ. ಎಲ್ಲ ಅರ್ಧ ಆಡಿ ಎಲ್ಲ ಬೇಜಾರಾಗ್ಬಿಡುತ್ತೆ. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಆಗಿದೆ ಕೆಲವ್ರಿಗೆ ಅಲ್ಲೇ ಇರಬೇಕು ಅಂತ. ಇವ್ರ ಸುತ್ತ ಹೆಂಗಿದೆ ಅಂದರೆ ಮನೆಯಲ್ಲಿ ಇವ್ರಿಗೆ 1 ಎಕರೆ ಜಾಗನೂ ಇಲ್ಲ, ಪುಟ್ಟ ಮನೆಗಳಿದೆ. ಪಕ್ಕದಲ್ಲೇ ಎನಿ ಟೈಮ್ ಹುಲಿನೂ ಬರ್ಬೋದು, ಎದುರುಗಡೆ ಆನೆನೂ ಬರ್ಬೋದು. ನಾವಿದ್ದಾಗಲೇ ಒಂದ್ಸರಿ ಆನೆ ಬಂದು ಹೋಯ್ತು. ಆ ಥರ ತುಂಬ ಡೇಂಜರಸ್ ಜಾಗದಲ್ಲಿದ್ದಾರೆ. ಇವ್ರ ಕಥೆ ಕೇಳೋಕ್ಕೆ ಬೇಜಾರಾಗುತ್ತೆ ನಮಗೆ. ಆದರೂ ಇವತ್ತು ಒಂದು ಕರ್ನಾಟಕದಲ್ಲಿ ಭೀಮಾ ಸಿನಿಮಾದ ಒಂದು ಹಾಡಿನಾಡಿ ಒಂದು ದೊಡ್ಡ ಮಟ್ಟಕ್ಕೆ ಹಿಟ್ ಆಗಿದೆ ಅಂದಾಗ ನನಗೆ ಮನಸ್ಸಿಗೆ ನೋವಾಗುತ್ತೆ ಅದು. ಸೊ ಹಾಗಾಗಿ ತುಂಬ ಒಳ್ಳೆ ಲೀಡರ್ಸ್ ಇವರು. ಅಲ್ಲಿ ಟ್ರೈಬಲ್ ಜನಕ್ಕೋಸ್ಕರನೇ ಓಡಾಡಿಕೊಂಡು ಇವತ್ತರೆಗೂ ಹೋರಾಟ ಮಾಡಿಕೊಂಡು ನಮ್ಮ ಹಕ್ಕು ನಮಗೆ ಕೊಡಿ ಅಂತ ಕೇಳ್ತಿದ್ದಾರೆ. ಬಹುಶಃ ನೋಡೋಣ ಮುಂದಿನ ದಿನಗಳಲ್ಲಾದರೆ ನಮ್ಮ ಮಹೇಶ್ ಕೂಡ ಡೈರೆಕ್ಷನ್ ಮಾಡೋವಂಥ ಆಸೆ ಇದೆ. ಆಗ ಅದರೆಲ್ಲ ಪಾಯಿಂಟ್ಸ್ ಸೇರಿಸಿ ಮಾಡೋಣ ಅನ್ನೋ ಒಂದು ಆಸೆ ಕೂಡ ಬಂದಿದೆ ನನಗೆ. ನೋಡೋಣ, ದೇವ್ರ ದಯೆ ಆಗಲಿ. Maraca,
ನೋಡೋಕೆ ಎಷ್ಟು ಇಂಪು ಅನ್ಸುತ್ತೆ. ಅವ್ರೊಳಗಡೆ ಅವ್ರ ನೋವಿರುತ್ತೆ ಯಾವಾಗ್ಲೂ. ಎಸ್ ಆಡಪ್ಪ. ಅಯ್ಯ ಮೋಸ ಮಾಡಿತ್ತಲ್ಲೋ ಈ ದುನಿಯಾ, ಅಯ್ಯ ಬಿಟ್ಟು ಹೋದೆಯ ಹೆತ್ತ ತಾಯಿಯ, ಅಯ್ಯ ಮೋಸ ಮಾಡಿತ್ತಲ್ಲೋ ಈ ದುನಿಯಾ, ಮತ್ತೆ ಹುಟ್ಟಿದಾಗ ಜೋಪಾನ ಮಗನೇ, ಹೆತ್ತ ನೋವಿಗಿಂತ ಘೋರ ಈ ನಿನ್ನ ನೋವು. ಗಣ್ಯರಿಗೆ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವಿಜಯ್ ಸರ್, ನನ್ನ ಈ ಚಿತ್ರಕ್ಕೆ ಆಯ್ಕೆ ಮಾಡಿದ್ರಿ. ಅಂದ್ರೆ ನಂಗೆ ತುಂಬಾ ಕಲೀಲಿಕ್ಕೆ ಸಿಕ್ತು ಈ ಚಿತ್ರದಲ್ಲಿ. ನಾವು ಒಟ್ಟು ಈ ಚಿತ್ರದಲ್ಲಿ 6 ಹಾಡುಗಳು ಮಾಡಿದೀವಿ, ಪ್ಲಸ್ 2 ಬಿಟ್ ಸಾಂಗ್ಗಳಿದೆ ಮೂವಿಲಿ, ಇನ್ನೂ ಜಾನಪದ ಹಾಡುಗಳಿದೆ. ಸೊ ಈ ಭೀಮಾ ಇರುವಂತಹ ವರ್ಲ್ಡ್, ಆ ವರ್ಲ್ಡ್ ಅಲ್ಲೇ ಮುಳುಗಿದೆ. ಒಂದು 2 ತಿಂಗಳು ಸ್ಕೋರ್ ಮಾಡ್ತಾ ತುಂಬಾ ಇಟ್ ವಾಸ್ ಅ ವೆರಿ ಎನ್ರಿಚಿಂಗ್ ಎಕ್ಸ್ಪೀರಿಯನ್ಸ್. ನಮಗೆ ತುಂಬಾ ಕಲೀಲಿಕ್ಕೆ ಸಿಕ್ತು ಮೂವಿಲಿ. ಅಂಡ್ ದಿಸ್ ಮೂವಿ ಸರ್ ಅದೇ ಸೆನ್ಸರ್ ಎಲ್ಲ ಹೇಳಿರ್ಬೋದು, ಬಟ್ ದಿಸ್ ಮೂವಿ ಇಸ್ ಅ ಸೋಷಿಯಲಿ ರೆಸ್ಪಾನ್ಸಿಬಲ್ ಮೂವಿ. ಆಕ್ಚುಲಿ ವಿ ಅಡ್ರೆಸ್ ಅ ಸೋಷಿಯಲ್ ಕಾಸ್ ಇನ್ ದಿಸ್ ಮೂವಿ. ಏನಾಗಿದೆ ಕಾಂಬಿನೇಷನ್ ನಂದು ಮಾಡ್ತಿದ್ದಲ್ವ ರೈಟಿಂಗು, ಏಯ್ ಏನೇ ನಿಮಗೆ ಅಂತ ಹೇಳ್ಬಿಟ್ಟಿದ. ಸೊ ಹಾಗಾಗಿ ಆಯ್ತು, ಆಗಿದ್ದೀವಿ. ಅದನ್ನ ಬ್ಯೂಟಿಫುಲ್ ಆಗಿ ಎಂಟರ್ಟೈನ್ಮೆಂಟ್ ಥ್ರೂ ನಿಟ್ ಮಾಡಿ, ಆಕ್ಷನ್ ಥ್ರೂ ನಿಟ್ ಮಾಡಿ ಅನ್ನೋದು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಸೊ ಥ್ಯಾಂಕ್ ಯು ಸರ್ ಫಾರ್ ಮೇಕಿಂಗ್ ಮೀ ಪಾರ್ಟ್ ಇನ್ ದಿಸ್ ಮೂವಿ. ಅಂಡ್ ಐ ಥ್ಯಾಂಕ್ ಆಲ್ ದ ಪರ್ಫಾರ್ಮರ್ಸ್ ನಮ್ಮ ಆಲ್ಬಮ್ ಅಲ್ಲಿ, ಆಲ್ ದ ಸಿಂಗರ್ಸ್, ನವೀನ್ ಅವರು, ವೈಶ್ ಅವರು, ನಮ್ಮ ರಮೇಶ್ ಅವರು ಮತ್ತು ಅವ್ರ ತಂಡ, MC ಬಿಜ್ಜು, ರಾಹುಲ್ ಡಿಟ್ಟೋ, ಎಸ್ ಸುಜಾತಕ್ಕ ಅಂತ ಹಾಡಿದ್ದಾರೆ ನಮ್ಮ ಇದರಲ್ಲಿ. ಒಲಿದು ಬಾಯ ಚಾಮುಂಡಿ. ಯಾಕೆ ಮಹೇಶ್ ತಂಬಿ? ಸವಿತಕ್ಕ, ಎಸ್ ಸವಿತಕ್ಕ ಅಂತ ಹೇಳಿ ಒಬ್ಬರು ಫೋಕ್ ಸಿಂಗರ್ ಇದ್ದಾರೆ. ಅವರು ತಾಯಿ ಅಂತ ಒಂದು ಸಾಂಗ್ ಆಡಿದ್ದಾರೆ, ತಾಯಿ ಚಾಮುಂಡಿ ಮೇಲೆ. ಅದನ್ನು ಅಲ್ಲಲ್ಲಿ ಬಳಸ್ತೀವಿ ನಾವು. ಅವ್ರಿಗೂ ಕೂಡ ಈ ಮಾಧ್ಯಮದ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅದನ್ನು. ಎಸ್. ಸೊ ಎಲ್ಲ ಲಿರಿಸಿಸ್ಟ್ಗಳಿಗೂ, ಸರ್ಗೆ ಅಂಡ್ ಕವಿರಾಜ್ ಸರ್ಗೆ, ರಾಹುಲ್ ಡಿಟೋ, ನಾಗಾರ್ಜುನ್ ಶರ್ಮಾ ಅವ್ರಿಗೆ, ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೂ ನಮ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತಿರುವ ಆನಂದ್ ಆಡಿಯೋ ಅವ್ರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಅಂಡ್ ಟು ಮೈ ಪ್ರೊಡ್ಯೂಸರ್ಸ್ ಜಗದೀಶ್ ಸರ್ ಅಂಡ್ ಕೃಷ್ಣ ಸರ್, ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ಸರ್. ನಿಮ್ಗೊಂದು 2 ನಿಮಿಷ ಟೈಮ್ ಕೊಡ್ತೀನಿ. ಯಾವಾಗಲೂ ಎಮೋಷನಲ್ ರೈಟ್ರು ಅಂತ ಅವ್ರ ಸಿನಿಮಾಗಳನ್ನ ಕರೆದು ಅವಕಾಶ ಮಾಡಿಕೊಡ್ತಾರೆ. ತುಂಬ ಇಷ್ಟ ಅವ್ರಿಗೆ ನನ್ನ ಬರವಣಿಗೆ. ಕೊರೋನಾ ಆದಮೇಲೆ ಕನ್ನಡ ಚಿತ್ರರಂಗಕ್ಕೆ ಮೊದಲನೇದಾಗಿ ಪುಷ್ಟಿಯನ್ನು ಗೆಲುವನ್ನು ತಂದುಕೊಟ್ಟಂಥ ಸಿನಿಮಾ ಸಲಗ. ಈ ಕನ್ನಡ ಚಿತ್ರರಂಗದ ಇವತ್ತಿನ ದುಸ್ಥಿತಿನಲ್ಲಿ ಮತ್ತೆ ಮರುಪುಷ್ಟಿಯನ್ನು ಭೀಮ ಮುಖಾಂತರ ಕನ್ನಡ ಚಿತ್ರರಂಗ ಕಾಣುವಂತಾಗಲಿ ಅಂತ ನಾನು ಆಶಿಸ್ತೀನಿ. ನಿರ್ದೇಶಕರಾಗಿ ಹೀಗೆ ಮುಂದುವರಿಲಿ, ಯಾಕೆಂದರೆ ಅವರಿಂದ ಇನ್ನೂ ಒಳ್ಳೊಳ್ಳೆ ಬತ್ತಳಿಕೆಗಳು ಆಚೆ ಬರಬೇಕಾಗಿದೆ. ವರ್ಷಕ್ಕೆ ಅಟ್ಲೀಸ್ಟ್ 2 ಸಿನಿಮಾನಾದರೂ ಅವ್ರು ಮಾಡಲಿ. ಅಂಥ ಸಂದರ್ಭಗಳಲ್ಲಿ ಈಗ ನೀವೇ ನೋಡಿರಿ, ಡ್ರೈವ್ಸು ಎಂತೆಂಥ ಸೂಕ್ತ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಅವರು ಮೇನ್ ಸ್ಟ್ರೀಮ್ ಕರ್ಕೊಂಡ್ಬರ್ತಿದ್ದಾರೆ. ಇದರಿಂದ ಕನ್ನಡ ಚಿತ್ರರಂಗಕ್ಕೂ ಒಳಿತಾಗುತ್ತೆ, ಗೆಲುವಾಗುತ್ತೆ. ಈ ಮುಖೇನ ಭೀಮಾ ನಮ್ಮ ಜಗದೀಶ್ ಅವರಿಗೆ ಮತ್ತು ಕೃಷ್ಣ ಸಾರ್ಥಕ್ ಅವರಿಗೆ ಒಂದು ಒಳ್ಳೆ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಟ್ಟು ಅವರು ವರ್ಷಕ್ಕೆ 1-2 ಸಿನಿಮಾಗಳು ಮಾಡುವಂತಾಗಲಿ. ಮತ್ತು ನನ್ನ ಜೊತೆ ಭಾಗವತ ಚರಣರಾಜ್ ಸರ್ ಮತ್ತು ನವೀನ್ ಸುಜ್ಜು ಅವ್ರಿಗೆ ಈ ಮುಖೇನ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಒಟ್ಟಿನಲ್ಲಿ ಸಿನಿಮಾ ಗೆಲ್ಲಿ, ಕನ್ನಡ ಚಿತ್ರರಂಗ ಗೆಲ್ಲಿ, ಈ ಮುಖಾಂತರ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ವಿಜುವಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಿದೆ, ಅದು ಖುಷಿ ಇದೆ. ಅದಕ್ಕೆಲ್ಲ ಕಾರಣಕರ್ತರು ಡೈರೆಕ್ಟರ್, ಪ್ರೊಡ್ಯೂಸರ್ಸ್, ಬ್ಯಾಕ್ ಎಂಡಲ್ಲಿ ಕೆಲಸ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸ್. ಇಲ್ಲಿ ಪ್ರೊಡ್ಯೂಸರ್ ನನ್ನ ಯಾರನ್ನೂ ಹೋಗ್ಬೇಡ, ನೀವು ಎಕ್ಸ್ಪೀರಿಯನ್ಸ್ ಹೇಳು ಪ್ಲೀಸ್. ಎಲ್ಲೋ ಅಲ್ಲಿ ಇದೇ ಆಗುತ್ತೆ ಕಾರ್ಯಕ್ರಮ, ಒಬ್ರು ಕೂತ್ಕೊಳ್ಳೋದು, ಅವರು ಕರೆಕ್ಟ್ ಇವ್ರು ಕರೆಕ್ಟ್ ಅಂತ. ಖಂಡಿತ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಣ. ಶೀಘ್ರದಲ್ಲೇ ಟ್ರೈಲರ್ ಬರ್ತಿದೆ, ಅದ್ರ ಮುಖಾಂತರ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಬಾಪ ಹೇಗೆ ಕೊಡಿಸ್ತು ಪುಣ್ಯಾತ್ಮ. ಬಾ.
ಭೀಮಾ ಬಗ್ಗೆ ಹೇಳಬೇಕು ಅಂದರೆ, ಭೀಮಾ ಅಂದರೆ ಯಾವಾಗಲೂ ಪುರಾಣಗಳಲ್ಲಿ ಬರೆದಿರೋದು 1000 ಆನೆಗಳ ಶಕ್ತಿ ಇರುವಂಥದ್ದು ಭೀಮಾ ಅನ್ನೋ ಶಕ್ತಿ. ಸೊ ಸಲಗ ಒಂದು ಶಕ್ತಿ ಆಗಿದ್ರೆ ಇದಕ್ಕೆ ಎಲ್ಲ ಥರದ ಇದು ಇದೆ. ನೀವು ಏನೇ ಹಾಡುಗಳು ಮತ್ತೊಂದು ನೋಡಿ ನಾವು ಯಾವಾಗಲೂ ಚರಣ್ ಆಗಿ ಥ್ಯಾಂಕ್ಸ್ ಹೇಳ್ತೀವಿ. ಯಾಕಂದರೆ ಫಸ್ಟ್ ಸೆಂಚುರಿ ಹೊಡೆದ್ಬಿಟ್ಟಿರ್ತಾರೆ, ಆಮೇಲೆ ನಾವೆಲ್ಲ ಬ್ಯಾಟ್ಸ್ಮನ್ಗಳಾಗಿ ಹಿಡಿದಾಗ ನಮಗೆ ಒಳ್ಳೆ ಓಪನಿಂಗ್ ಸಿಕ್ಕಿರುತ್ತೆ. ಮತ್ತು ಚರಣ್ ಅವ್ರದ್ದು ಅದೊಂದು ಚೆನ್ನಾಗಿ ಹಿಡ್ತಾ ಇದೆ. ಯಾಕಂದರೆ ಕನ್ನಡ ಜನ ಅಲ್ಲದೆ ಹೊರಗಿನವ್ರು ಕೂಡ ಆ ಒಂದು ಟ್ಯೂನ್ನ ಇದನ್ನು ಹಿಡ್ಕೊಂಡು ಸೊ ಅವ್ರಿಗೆಲ್ರಿಗೂ ಒಳ್ಳೊಳ್ಳೆ ಲಿರಿಕ್ಸು ಸಾಥ್ ಕೊಟ್ಟಿದ್ದಾರೆ. ಇನ್ನು ನಮ್ಮ ನಾಯಕ ಮತ್ತು ನಿರ್ದೇಶಕ ವಿಜಯ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಗೊತ್ತೋ ಗೊತ್ತಿಲ್ಲದೇನೋ ಅವನು ಹೆಗಲ ಮೇಲೆ ಒಂದು ಜವಾಬ್ದಾರಿ ಬರುತ್ತೆ. ಕೋವಿಡ್ ನಂತರ ಸಲಗ ಅಂತ ಬಂದಾಗ ಆ ಒಂದು ಜವಾಬ್ದಾರಿ ಬಂದಿತ್ತು. 2 ಸಿನಿಮಾ ಬಂದಿದ್ದು, ರಾಬರ್ಟು ಹೊಗರು ಬಂದಿತ್ತು, ತದನಂತರ ಬಂದಿದ್ದು ಸಲಗ. ಸೊ ಜನಗಳನ್ನ ಯಾವ ರೀತಿ ಸೆಳೀತು ಅಂದರೆ ಅದು ಒಂದು ಇತಿಹಾಸ ಆಯಿತು. ಈಗ ಮತ್ತೆ ಆ ಒಂದು ಜವಾಬ್ದಾರಿ ಎಗೈನ್ ಇದೇ ನಮ್ಮ ತಂಡದ ಮೇಲಿದೆ, ನಮ್ಮ ನಾಯಕ ಮತ್ತು ನಿರ್ದೇಶಕ ವಿಜಯ್ ಮೇಲಿದೆ. ವಿಜಯ್ ಬಗ್ಗೆ ಹೇಳಬೇಕು ಅಂದರೆ, ತಾನೇ ಬೀಜವಾಗಿ, ತಾನೇ ಸಸಿಯಾಗಿ, ತಾನೇ ಮರವಾಗಿ ನಿಂತಹ. ಯಾಕಂದರೆ ಸೂರಿಯವರು ನಾವು ಎಲ್ಲ ಗೊತ್ತಿದ್ದು, ಬಟ್ ಸೂರಿಗೆ ನಿರ್ದೇಶಕರ ಹತ್ರ ಕತೆ ಹೇಳಕ್ಕೂ ಬರ್ತಿರ್ಲಿಲ್ಲ. ನನ್ನ ಹತ್ರ ಏನೋ ಇದೆ, ನಾನೇನೋ ಮಾಡ್ತೀನಿ ಅಂತದ್ದು. ಬಟ್ ಅದನ್ನ ಅರ್ಥ ಮಾಡ್ಕೊಂಡು ಇವತ್ತು ಸೂರಿ ಥರದ ನಿರ್ದೇಶಕನ ಕೊಟ್ಟು ತಾನು ಹೀರೋ ಆಗಿ ನಿಂತ್ಕೊಂಡು ಒಂದು ದುನಿಯಾ ಥರದ್ದು ನಟನಾಗಿ ಗೆದ್ದಿದ್ದ ಅಲ್ಲದೆ ನಿರ್ದೇಶಕನಾಗಿ ಸಲಗಾರಲ್ಲಿ ಗೆದ್ದು ಇವತ್ತು ಹೆಮ್ಮೆಯಿಂದ ಒಂದಷ್ಟು ನಮ್ಮ ನಾಡಿನ, ನಮ್ಮ ನೆಲದ ಕವಿಗಳನ್ನ, ಸಂಗೀತಗಾರರನ್ನ ಎಲ್ಲಾನು ತನ್ನ ಸಿನಿಮಾದಲ್ಲಿ ಬಳಸ್ಕೋಬೇಕು, ಜನಗಳಿಗೆ ಕೊಡಬೇಕು ಅನ್ನೋ ಒಂದು ಉಮೇದಿ ಇದೆಯಲ್ಲ, ಅದು ನಿಜಕ್ಕೂ ಖುಷಿಯಾಗುತ್ತೆ. ಮತ್ತು ನಾನು ಇವರ ಆಸ್ಥಾನ ಬರಹಗಾರ. ಸೊ ನನಗೆ ಈ ಸಿನಿಮಾ ತುಂಬ ಎ ಸರ್ಟಿಫಿಕೇಟ್ ಅಂದರೆ ಇವ್ರದ್ದು ಪಾತ್ರ ಇದೆ. ಚಪಾತಿ ಹಿಟ್ಟು ಇದ್ದಾಗ ಚಪಾತಿ ಮಾಡೋದೇನು ಅಷ್ಟು ಕಷ್ಟ ಆಗಲ್ಲ, ಆ ಥರ ನನಗೆ ಒಂದು ಚೌಕಟ್ಟು ಹಾಕ್ಕೊಟ್ರು. ಸೊ ಥ್ಯಾಂಕ್ ಯು. ಮತ್ತೆ ಸರ್ ಎಲ್ಲ ಸೇರ್ಕೊಂಡ್ಬಿಡ್ತಾರಲ್ಲ, ನೀವು ಹಳೆ ರೇಷನ್ ಕಾರ್ಡ್ ತಗೊಂಡಾಗ ಅಕ್ಕಿ ಸಕ್ಕರೆ ಗೋಧಿ 3 ಕೊಡ್ತಾ ಇದ್ದಿದ್ದು. ಸೊ ಹಂಗೆ ಮತ್ತೆ ಯಾವಾಗಲೂ ಖುಷಿ ಆಗೋದು ಏನಂದ್ರೆ ಸರ್, ಆಲೋಚನೆ ಕತೆ ಆಗಿದಾಗ ಆ ಕತೆಗಿಂತ ಅನುಭವಗಳು ಕತೆ ಆದಾಗ ತುಂಬ ಚೆನ್ನಾಗಿ ನಾಟುತ್ತೆ ಅನ್ನೋದು ಈ ಸಿನಿಮಾ ನೋಡಿದಾಗ ಹೇಳ್ಬೋದು. ಮತ್ತು ಚರಣ್ ಸರ್ ಹೇಳಿದಂಗೆ ತುಂಬ ಒಳ್ಳೆ ಸೋಷಿಯಲ್ ಅವೇರ್ನೆಸ್ಸು ಮತ್ತು ಇರೋವಂಥ ಕತೆ. ಯಾವಾಗಲೂ ಅದು ನಾವು ಬರೆಯೋವಾಗ ಮತ್ತು ವಿಜಯ್ ಮನೆ ಗೊತ್ತಿಲ್ಲ, ಹೀರೋ ಮನೆ ಹಿಂಗಿರುತ್ತಾ ಅಂತ ನೋಡೇ ಇಲ್ಲ. ಎನಿ ಟೈಮ್ ಅವ್ರ ಮನೆ ಅಡುಗೆಯವರು ಮತ್ತು ಮೇಡಮ್ ಅವರೆಲ್ಲ ನಿಜಕ್ಕೂ ಇದು ಏನು ಕಾಫಿ ಟೀ ಮಠದಲ್ಲಿ ಒಲೆನೇ ಆಫ್ ಆಗ್ತಾ ಇಲ್ಲ ಅಂತಾರಲ್ಲ, ಹಂಗೆ ಅವ್ರ ಮನೆಯಲ್ಲಿ ಬಂದವ್ರನ್ನೆಲ್ಲ ದಾಸೋಹ ಅಷ್ಟು ಚೆನ್ನಾಗಿ ನೋಡಿಕೊಂಡು ಮತ್ತು ಬಂದವ್ರನ್ನೆಲ್ಲರನ್ನೂ ಸಿನಿಮಾಗೋಸ್ಕರ ದುಡಿಯೋದು. ವಿಜಯಲ್ಲಿ ಅದೊಂದು ನಾನೇ ಅಲ್ಲ, ಬರೋ ಎಲ್ಲರೂ ಕಲಿಬೇಕಾಗಿರೋದು. ಅವ್ರ ಮೈಂಡಲ್ಲಿ ಏನೂ ಓಡಲ್ಲ, ಸಿನಿಮಾ ಸಿನಿಮಾ ಸಿನಿಮಾ. ಸೊ ಇವತ್ತೊಂದು ಭೀಮಾ 9ನೇ ತಾರೀಕು ನಿಂತಿದೆ. ಮತ್ತೆ ಒಂದು ಕಷ್ಟ ಪರಿಸ್ಥಿತಿಯಲ್ಲಿದೆ ಚಿತ್ರರಂಗ. ಯಾಕಂದರೆ ಒಂದಷ್ಟು ಸಿನಿಮಾಗಳು ನೋಡ್ತಾ ಇಲ್ಲ, ಬರೀ ಕನ್ನಡ ಚಿತ್ರರಂಗ ಅಂತಲ್ಲ, ತೆಲುಗಲ್ಲಂತೂ ಯಾವುದೂ ಸಿನಿಮಾ ಇಲ್ಲ, ತಮಿಳಲ್ಲೂ ಈಗೀಗ ಬರ್ತಾ ಇದ್ದಾವೆ. ಸ್ವಲ್ಪ ಸ್ಕೋರ್ ಮಾಡ್ತಾ ಇರೋದು ನಮ್ಮ ಬೇಕ್ರಿ ಮಲಯಾಳಂ ಅವರು. ಅದು ಬೇಕ್ರಿ ಫುಡ್ ಎನಿ ಟೈಮ್ ಬ್ರೆಡ್ ಬೇಕಾಗುತ್ತೆ, ಹಾಲು ಬೇಕಾಗುತ್ತೆ. ಸೊ ನಮ್ಮ ಕನ್ನಡದವರು ನಮ್ಮ ಕೈ ಬಿಡಲ್ಲ ಅಂತ ನಂಬಿದೀವಿ. ಭೀಮಾ ಅಂತೂ ಮನೋರಂಜನೆ ಜೊತೆ ಒಂದು ಮುದ್ದಾದ ಕತೆ ಇದೆ. ಸೊ ಎಲ್ಲರೂ ನೋಡಿ ಹಾರೈಸಬೇಕು ಅಂತ ಈ ಮೂಲಕ ಕೇಳ್ಕೊಡ್ತೀವಿ. ಸ್ವಲ್ಪ ಜಾಸ್ತಿ ಮಾತಾಡ್ಬೇಕು. ಮೊದಲನೇದಾಗಿ ನಮಸ್ಕಾರ. ನನ್ನ ಒಂದು ಅದೃಷ್ಟನೋ ಅಥವಾ ಸಿನಿಮಾ ರಂಗದ ಒಂದು ಕೋಇನ್ಸಿಡೆನ್ಸ್ ಗೊತ್ತಿಲ್ಲ, 2021 ಸರ್ ನಿಮ್ಮದು ಸಲಗ ಬಂದಾಗ ಅದು ಡಿಸ್ಟ್ರಿಬ್ಯೂಷನ್ ನಾನು ಮಾಡಬೇಕಾದಂಥ ಪ್ರಮೇಯದಲ್ಲಿ ಅವಾಗ ಕೊರೋನಾ, ಥಿಯೇಟ್ರುಗಳೆಲ್ಲ ಯಾವ ಮಟ್ಟಕ್ಕೆ ಅವತ್ತು ಎಲ್ಲ ಕ್ಲೋಸ್ ಆಗಿತ್ತು ಅಂತಂದರೆ ಇವತ್ತು ಸೇಮ್ ಸಿಚುವೇಶನ್ ಇದೆ. ಯಾಕೆಂದರೆ ನಾನು ಥಿಯೇಟ್ರುಗಳು ನಡೆಸೋದ್ರಿಂದ ನನಗೆ ಚೆನ್ನಾಗಿ ಗೊತ್ತು. ಬಟ್ ಇವತ್ತು ಏನು ಅಂತ ಅಂದರೆ 8 ತಿಂಗಳಾದಮೇಲೆ ನಮ್ಮ ಒಂದು ಭೀಮಾ ಚಿತ್ರ ಈ ಆಗಸ್ಟ್ 9ಕ್ಕೆ ರಿಲೀಸ್ ಮಾಡಬೇಕು ಅಂತ ಡೇಟನ್ನು ನಾನು ಆರೈಸ್ಕೊಂಡ್ರು ಇಬ್ಬರು ಕುತ್ಕೊಂಡು ಫಿಕ್ಸ್ ಮಾಡಿದ್ದೀನಿ ಮೊದಲನೇದಾಗಿ. ಇವತ್ತು ಕೂಡ ಸಿಚುವೇಶನು ಸೇಮ್ ನಿಮ್ದು ಸಲಗ ಟೈಮಲ್ಲಿ ಏನಿತ್ತು ಸೇಮ್ ಇದೆ. ನಾನು ಪ್ರೊಡ್ಯೂಸರ್ಗೆ ಹೇಳ್ತಾ ಇಲ್ಲ, ಒಬ್ಬ ಥಿಯೇಟ್ರು ಒಬ್ಬ ಎಕ್ಸಿಬಿಟ್ರಾಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಅಲ್ಲಿಂದ ಬರ್ತಾ ಇದ್ದೀನಿ ಅಂತಂದರೆ ದಯವಿಟ್ಟು ಸರ್ ನೀವೆಲ್ಲ ಹೀರೋಗಳು ಅಟ್ಲೀಸ್ಟ್ ವರ್ಷದಲ್ಲಿ ಒಂದು ಸಿನಿಮಾ ನಾವು ಮಾಡಲೇಬೇಕು. ಯಾಕೆ ಅಂತ ಅಂದರೆ ನಿಮ್ಮನ್ನ ನಿಲ್ಲಿಸ್ಕೊಂಡು ಹೇಳ್ತಾ ಇದ್ದೀನಿ ಅಂತಲ್ಲ, ಇದು ಎಲ್ಲ ಹೀರೋಗೂ ಅನ್ವಯ ಆಗುತ್ತಿದ್ದು.
ಯಾಕೆ ಅಂತಂದರೆ ಇಲ್ಲಿಗೆ ನಾನು ಇವತ್ತು ಈವೆಂಟ್ ಇದೆ ಈ ರೀತಿ ಬರ್ತಾ ಇದ್ದೀನಿ ಅಂತ ಅಂದಾಗ ನಮ್ಮ ಎಕ್ಸಿಬಿಟರ್ಗಳಲ್ಲಿ ಎಷ್ಟೊಂದು ಜನ ಸರ್ ಜಗದೀಶ್ ಅವರೇ ನೀವೇ ಪ್ರೊಡ್ಯೂಸರು, ದೇವ್ರ ಶಕ್ತಿ ಕೊಟ್ಟವನೇ ನಿಮಗೆ, ನೀವು ಸಿನಿಮಾ ಮಾಡ್ಬೋದು, ಬಟ್ ಆದರೆ ಎಲ್ಲ ಕೈ ಹಿಡಿಬೇಕು ಇವತ್ತು. ಯಾಕೆ ಅಂತಂದರೆ ಈಗ ನಾನು ನಿನ್ನೆ ಒಂದು ಈವೆಂಟಲ್ಲಿ ಯಾವುದೋ ಒಂದು ಇದ್ರಲ್ಲಿ ನೋಡಿದೆ, ನಿನ್ನೆ ಯಾರೋ ಗಾಂಧಿನಗರದಲ್ಲಿ ನನಗೆ ಸಿಕ್ಕಿದ್ರು ಒಬ್ರು, ಏನೋ ಮಾಮೂಲಿ ಅಂದರೆ ಒಂದು ಸಕ್ಸಸ್ ಈವೆಂಟ್ ಅಂತ ಕರೀತಾರೆ, ಒಂದು ರಿಲೀಸ್ ಈವೆಂಟ್ ಅಂತ ಕರೀತಾರೆ, ಬಟ್ ಅಲ್ಲಿ ಅವ್ರನ್ನ ನೋವನ್ನ ತೋಡ್ಕೋತಾರೆ, ಬಟ್ ಅದು ತುಂಬ ಜನ ಗೇಲಿ ಮಾಡ್ತಾರೆ. ಬಟ್ ಏನು ಅಂತಂದರೆ ಆ ಪರಿಸ್ಥಿತಿಯಲ್ಲಿ ಅವ್ರು ನಿಂತಾಗ ಮಾತ್ರ ಗೊತ್ತಿರ್ತದೆ ಆ ನೋವನ್ನ ಅನುಭವಿಸ್ತಾನು ಗೊತ್ತಿರ್ತದೆ. ಇವತ್ತು ನಾವು ಸ್ಟಾರ್ ಸಿನಿಮಾ ಮಾಡಿದ್ದೀವಿ, ನಾವು ಚೆನ್ನಾಗಿ ಮಾತಾಡ್ಬಿಡೋದಲ್ಲ, ಒಬ್ಬ ಚಿಕ್ಕ ಹೀರೋ ಇಟ್ಕೊಂಡು ಹೊಸಬ್ರನ್ನ ಇಟ್ಕೊಂಡು ಮಾಡಿದಾಗಲೂ ಅವ್ರಿಗೆ ಏನು ಆಗ್ತಾ ಇಲ್ಲ ಅಂತ ಅಂದಾಗ, ಅಂದರೆ ಕಂಟಿನ್ಯೂ ಫ್ಲೋ ಇದ್ದಾಗ ನಿಮಗೆ ಏನಾಗುತ್ತೆ, ಇಂಥ ಸಿನಿಮಾಗಳು ಕೂಡ ಜನ ಬರ್ತಾರೆ. ಯಾಕೆಂದರೆ ನಾನು ಥಿಯೇಟರ್ ನಡೆಸಿರೋನಾಗಿ ನನಗೆ ಗೊತ್ತಿದೆ, ಇಲ್ಲೇನು ಅಂತ ಅಂದರೆ ಕಂಟಿನ್ಯೂ ಫ್ಲೋ ಇರಬೇಕು ಸಿನಿಮಾಗಳು, ಆಗಾಗ ನಿಮ್ಗೆ ಎಲ್ಲ ರೀತಿ ಚೆನ್ನಾಗಾಗುತ್ತೆ. ನಮ್ಮದು ಭೀಮಾ ಚಿತ್ರನ ಅದೇ ನಂಬಿಕೆಯಲ್ಲಿ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ನಮಗೆ ದೇವ್ರ ದಯೆಯಿಂದ ನಮಗೆ ಎಲ್ಲ ಏರಿಯಾ ಸೋಲ್ಡ್ ಔಟ್ ಆಗಿದೆ. ಮೊದಲನೇದಾಗಿ ಒಂದು ಏರಿಯಾ ಮಾತ್ರ ನಾನು ಬೇಸಿಕಲಿ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಒಂದು ಏರಿಯಾ ಮಾತ್ರ ನಾನು ಇಟ್ಕೊಂಡಿದ್ದೀನಿ, ಅದಕ್ಕೂ ಕೂಡ ಸಿಕ್ಕಾಬಿಟ್ಟೆ ಎಂಕ್ವೈರಿ ಹೆವಿ ಇದೆ. ಅದು ಬಿಟ್ಟರೆ ನನಗೆ ಆಲ್ಮೋಸ್ಟ್ ಎಲ್ಲ ಏರಿಯಾ ಸೋಲ್ಡ್ ಔಟ್ ಆಗಿದೆ. ನಿಮ್ಮ ಸಪೋರ್ಟು, ಯಾಕೆಂದ್ರೆ ನೀವು ಮೀಡಿಯಾದವರು ತುಂಬಾ ಸಪೋರ್ಟ್ ಅಂದ್ರೆ ತುಂಬಾ ಸಪೋರ್ಟ್. ನಮ್ದು ಬಿಕೆಟಿ ನೀವೇ ತಗೊಂಡ್ಬಿಡಿ. ನಮ್ಮ ಥಿಯೇಟರ್ ಮಾಡಿದೆ ಅಲ್ಲ, ಅದು ಓನರ್ ಚೀಟಿ. ಹಾಗಾಗಿ ಈ ಚಿತ್ರಕ್ಕೆ ದಯವಿಟ್ಟು ನಿಮ್ಮ ಎಲ್ಲ ಏನ್ ಸರ್ ಅದನ್ನ ಹೇಳೋಗಿಲ್ಲ ಸರ್. ಅಯ್ಯೋ ಸುಮ್ಮನೆ ನೀವೆಲ್ಲ ಬಿಸ್ನೆಸ್ ಏನಾಗಿದೆ ಎಲ್ಲ ಆಗಸ್ಟ್ 9 ಆದ್ಮೇಲೆ ಪುನಃ ಸಿಗೋಣ, ಅವಾಗೆಲ್ಲ ಸರ್. ಆಲ್ಮೋಸ್ಟ್ ಈ ಮೂವಿನ ನಾವು ಆಲ್ಮೋಸ್ಟ್ ಎಲ್ಲ ಥಿಯೇಟ್ರಲ್ಲೂ ಅಟ್ ಎ ಟೈಮ್ ರಿಲೀಸ್ ಮಾಡ್ತೀವಿ. ಯಾಕೆ ಅಂತ ಅಂದ್ರೆ ಈಗ ನಾವು ಅಲ್ಲಿ ಮಾಡ್ತೀವಿ ಇದು ಮಾಡ್ತೀವಿ ಆ ರೀತಿ ಎಲ್ಲ ಇದೆ ಅಟ್ ಎ ಟೈಮ್ ಎಲ್ಲ ಥಿಯೇಟ್ರ್ಗಳು. ಈ ಮೋಸ್ಟ್ಲಿ ನಮ್ಮ ಒಂದು 18ರಿಂದ 20 ಥಿಯೇಟ್ರ್ ಕ್ಲೋಸ್ ಮಾಡಿ ಇಟ್ಟವ್ರೆ, ಅದೆಲ್ಲ ಓಪನ್ ಮಾಡ್ತಾ ಇದ್ದಾರೆ ಈಗ ಈ ಸಿನಿಮಾಗೆ. ಅಂದ್ರೆ ಈ ಸಿನಿಮಾ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸಿನಿಮಾ ಬೇಕಾಗಿತ್ತು, ಹಾಗಾಗಿ ಒಂದು 18ರಿಂದ 20 ಥಿಯೇಟ್ರು ಎಕ್ಸ್ಟ್ರಾ ಓಪನ್ ಮಾಡ್ತಾ ಇದ್ದಾರೆ. ಎಂಟೈರ್ ಸ್ಟೇಟು ಎಲ್ಲ ಥಿಯೇಟ್ರು ಎಲ್ಲ ಸೆಂಟ್ರಲ್ಲೂ ಕೂಡ ಸಿನಿಮಾ ಇರುತ್ತೆ ಆಗಸ್ಟ್ 9ಕ್ಕೆ. ಹೌದು ಸರ್, ಸಾರಿ, ನಮ್ದು ಈ ಮೂವಿ ಭೀಮಾ ಬಂದು ಔಟ್ ಆಫ್ ಸ್ಟೇಟ್ ಅಂದ್ರೆ ಕರ್ನಾಟಕ ನಾವು ರಿಲೀಸ್ ಮಾಡ್ತಾ ಇದ್ದೆ, ಔಟ್ ಆಫ್ ಸ್ಟೇಟ್ ಮತ್ತೆ ಔಟ್ ಆಫ್ ಇಂಡಿಯಾ. ಔಟ್ ಆಫ್ ಸ್ಟೇಟ್ ಅಲ್ಲಿ ಬಂದು ನನ್ನ ಸ್ನೇಹಿತರು ನಮ್ಮ KRJ ಕಾರ್ತಿಕ್ ಗೌಡ್ರು ಮಾಡ್ಕೊಡ್ತಾ ಇದ್ದಾರೆ. ಅಲ್ಲಿಂದ ಔಟ್ ಆಫ್ ಇಂಡಿಯಾ ಕೂಡ ತುಂಬಾ ಜನ ಮಾಡ್ತಾ ಇದ್ದಾರೆ, ಅದ್ರ ಜೊತೆ ಕಾರ್ತಿಕ್ ಗೌಡ್ರು ಕೂಡ ಇದ್ದಾರೆ. ಸೈಮಲ್ಟೇನಿಯಸ್ಲಿ ಸರ್, ಎಂಟೈರ್ ವರ್ಲ್ಡ್ ವೈಡ್ ಇದು. ವರ್ಲ್ಡ್ ವೈಡ್ ಅಂದ್ರೆ ತುಂಬಾ ಅಂದ್ರೆ ಎಷ್ಟು ಸರ್, ವರ್ಲ್ಡ್ ವೈಡ್ ಏನಾಗುತ್ತೆ ನಿಮ್ಗೆ, ನಾವು ಇವತ್ತು ಇಲ್ಲಿ ಹೇಳ್ಬೋದು 500-600 ಅಂತ ಅದೆಲ್ಲ ಇಲ್ಲ. ಬಟ್ ಏನಂದ್ರೆ ಕರ್ನಾಟಕ ಬಂದು ನಾವು 400 ಥಿಯೇಟರ್ ಬರ್ತೀವಿ. ಔಟ್ ಸೈಡ್ ರಿಕ್ವೈರ್ಮೆಂಟ್ ಹೇಗೆ ಬರುತ್ತೆ ಇವಾಗ ಏನು ಪ್ರಿಂಟ್ ಇಲ್ಲ, ಜಸ್ಟ್ ಒಂದು ಲೈಸೆನ್ಸ್ಗೆ ಒಂದು ಆಥರೈಸ್ ಮಾಡೋದಷ್ಟೇ. ನಂಬರ್ ಆಫ್ ಸ್ಕ್ರೀನ್ಸ್ ಎಷ್ಟು ಡಿಮ್ಯಾಂಡ್ ಬರ್ತವೆ ಅದ್ರ ಮೇಲೆ ನಾವು ಅಲ್ಲಿಂದ ಹೋಗ್ತಾ ಇರ್ತೀವಿ. ನನಗೆ ಆಂಧ್ರದಿಂದ ತುಂಬ ಎಂಕ್ವೈರಿ ಇದೆ, ಯಾಕೆಂದರೆ ವಿಜಯ್ ಸರ್ದು ವೀರಸಿಂಹಾರೆಡ್ಡಿ ಆದಮೇಲಿಂದ ಆಂಧ್ರಾಗೆ ನನಗೆ ಎಂಕ್ವೈರಿ ಜಾಸ್ತಿ ಇದೆ. ಅದಿದೆ, ಇನ್ನು ಹೊಸೂರು, ಇನ್ನು ಈ ಕಡೆ ಚೆನ್ನೈ, ಕೊಚ್ಚಿನ್, ಬಾಂಬೆ, ಆಲ್ಮೋಸ್ಟ್ ಇದು ಇಂಡಿಯಾ ಎಲ್ಲ ಕಡೆ ಇರುತ್ತೆ. ಇಲ್ಲ, ಡೈರೆಕ್ಟ್ ಕನ್ನಡ ಸರ್. ಎಲ್ಲೆಲ್ಲಿ ನಮ್ಮ ಕನ್ನಡಿಗರಿದ್ದಾರೋ ಅವರು ನೋಡ್ಲಿ ಅನ್ನೋ ಆಸೆ ನಮಗೆ. ಸೊ ಅದೊಂದು ಪ್ರಯತ್ನ ಪಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಸೊ ನೀವೆಲ್ಲರೂ 2 ವರ್ಷದಿಂದ ಸಪೋರ್ಟ್ ಭೀಮಾ ಸಿನಿಮಾಗೆ. 2 ವರ್ಷದಿಂದ ಫಸ್ಟ್ ಡೇ ಹೀಗೆ ನಾವು ದೇವಗಿರಿ ದೇವಸ್ಥಾನದ ಮುಂದೆ ರಾತ್ರಿ 11 ಗಂಟೆನಲ್ಲಿ ಕಮಿಟ್ ಆಗಿದ್ದು. ವಿಜಯ್ ಸರ್ ಕರ್ಕೊಂಡು ಹೋದ್ರು, ನೋಡಪ್ಪ ದೇವ್ರಿದ್ದಾನೆ ಮಾಡೋಣ, ದೇವ್ರ ನಂಬಿ ಒಂದು ಕೈ ಹಾಕಿ ಅಂತ. ಸೊ ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ. ಸೊ ಇನ್ನು ಬಿಸ್ನೆಸ್ ಅದು ಇದು ಹೇಳ್ಬೇಕಂದ್ರೆ ಜಗದೀಶ್ ಅವರು ಇವಾಗ ಆಗಲೇ ಹೇಳಿದ್ರು, ಏನಾಗುತ್ತೆ ಒಂದು ದೊಡ್ಡ ಕಮರ್ಷಿಯಲ್ ಸಿನಿಮಾ ಅಂತ ಬಂದಾಗ ನಿರ್ಮಾಪಕರಾಗಿ ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್ಗಿನ ಥಿಯೇಟ್ರಿಕಲ್ ಬಿಸ್ನೆಸ್ ಮೇಲೆ ತುಂಬ ಡಿಪೆಂಡ್ ಆಗಿರ್ತೀವಿ. ಆ ನಿಟ್ಟಿನಲ್ಲಿ ತುಂಬ ಚೆನ್ನಾಗಿ ಆಗಿದೆ ಇವತ್ತಿನ ಬಿಸ್ನೆಸ್. ಇನ್ನೊಂದು ವಿಷಯ ಅಂದರೆ ಎಲ್ಲರೂ ಕೂಡ ನೀವು ಭೀಮಾ ಸಿನಿಮಾ ಬರ್ತಾ ಇದೆ, ಇದರಿಂದ ಇಂಡಸ್ಟ್ರಿಗೆ ಒಂದು ಪುಷ್ ಆಗಲಿ, ಒಂದು ಓಪನಿಂಗ್ ಸಿಗಲಿ. ಇಂಡಸ್ಟ್ರಿ ತುಂಬ ಸ್ಲೋ ಡೌನ್ ಆಗೋಗಿದೆ, ಎಲ್ಲ ಒಳ್ಳೆ ರೀತಿಯಲ್ಲಿ ಸಿನಿಮಾಗಳು ಬರಲಿ, ಹೀರೋಗಳು ತುಂಬ ಸಿನಿಮಾ ಮಾಡಲಿ ಅಂತಿದ್ದಾರೆ. ಇದು ತುಂಬ ಒಂದು ರೀತಿಯಲ್ಲಿ ನಾವು ನಿರ್ಮಾಪಕರಾಗಿ ಖುಷಿ ಇದೆ, ಇನ್ನೊಂದು ಕಡೆ ಹಾಗೆ ಬೇಸರ ಇದೆ. ಇಂಡಸ್ಟ್ರಿ ಹೀಗೆ ಆಗಬಾರ್ದಾಗಿತ್ತು ಕನ್ನಡ ಸಿನಿಮಾ ಅಂತ. ಪ್ರತಿಯೊಬ್ಬರು ನಾನು ನಿರ್ಮಾಪಕರಿಗೆ ಕೇಳ್ತೀನಿ, ಒಂದು ಸಿನಿಮಾ ಕಮಿಟ್ ಆದಾಗ ತುಂಬ ಜವಾಬ್ದಾರಿಯಿಂದ ಕಥೆನ ಆಯ್ಕೆ ಮಾಡಿ, ಹೀರೋನ ಆಯ್ಕೆ ಮಾಡಿ, ಡೈರೆಕ್ಟರ್ನ ಆಯ್ಕೆ ಮಾಡಿಕೊಂಡ್ರೆ ಒಂದು ಮಟ್ಟಕ್ಕೆ ತೊಂದರೆ ಆಗಲ್ಲ ಅಂತ ನಾನು ನಂಬಿದ್ದೀನಿ. ಸೊ ಯಾಕಂದರೆ ಇದು ನನ್ನ 5ನೇ ಸಿನಿಮಾ. ಸೊ ಅಷ್ಟು ಸಿನಿಮಾಗಳು ಯಾವುದು ತೊಂದರೆ ಆಗಿಲ್ಲ ಈ ವಿಚಾರದಲ್ಲಿ. ಅದೊಂದು ಜವಾಬ್ದಾರಿ ನಿರ್ಮಾಪಕರಿಂದ ಆಗಬೇಕು.
ಇನ್ನೊಂದ್ ಕಡೆ ಎಲ್ಲರೂ ಭೀಮಾ ಮೇಲೆ ಇಷ್ಟು ಇದಿರೋದ್ರಿಂದ ಒಂದ್ ರೀತಿಲಿ ಖುಷಿ ಜೊತೆ ಜವಾಬ್ದಾರಿ ಹಾಗೆ ಭಯ ಇದೆ. ಇವ್ರಿರೋದ್ರಿಂದ ಭಯ ಕಮ್ಮಿ ಇದೆ. ಇನ್ನೊಂದು ವಿಷಯ ಹೇಳ್ಬೇಕು, ನಾನು ಮೊನ್ನೆ ಸೆನ್ಸಾರ್ ಅಲ್ಲಿ ನಾನು ವಿಜಯ್ ಸರ್ ಇಬ್ರೆ ಒಳಗಡೆ ಮುಕ್ತವಾಗಿ ಆಫೀಸರ್ ಜೊತೆ ಮಾತಾಡುವಂತ ಒಂದು ಇದು ಬರುತ್ತೆ. ಆಗ ಇವರು ಎಲ್ಲರೂ ಅನ್ಕೋತಾರೆ ವಿಜಯ್ ಸರ್ ತುಂಬಾ ರಫು ಟಫು ಲೋಕಲ್ ಇದೆಲ್ಲ ಇದೆ. ಬಟ್ ಟುಡೇ ಐ ಟೆಲ್ ಯು, ನಾವು ಆಲ್ಮೋಸ್ಟ್ ಈ ಸಿನಿಮಾದ ಸೆನ್ಸಾರ್ 2 ಅವರ್ ಡಿಸ್ಕಷನ್ ಆಗಿ ನಮ್ಮ ಜೊತೆ ಮತ್ತೆ 2 ಅವರ್ ಡಿಸ್ಕಷನ್ ಆಯ್ತು ಆಫೀಸರ್ ಜೊತೆಗೆ. ಹಿ ಈಸ್ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಪರ್ಸನ್. ಇವರು ಕನ್ವಿನ್ಸ್ ಮಾಡಿದಂತ ರೀತಿ, ಅಲ್ಲಿ ನಡೆದಂತ ವಿಷಯಗಳು, ಇವರು ಅವರಿಗೆ ಎಕ್ಸ್ಪ್ಲೇನ್ ಮಾಡಿದಂಥದ್ದು ವಿತ್ ಪ್ರೂಫ್ ತೋರಿಸಿದಂತ ಸಾಕ್ಷಿಗಳೇನಿದೆ, ಇದನ್ನ ಯಾವುದನ್ನು ಹೇಳೋಂಗಿಲ್ಲ. ಬಟ್ ದ ವೇ ಹಿ ಕನ್ವಿನ್ಸ್ ದ ಆಫೀಸರ್ ಇದೆಯಲ್ಲ, ಹ್ಯಾಟ್ಸ್ ಆಫ್. ಅಲ್ಲಿಂದ ಹೊರಗಡೆ ಬಂದಿಲ್ಲ ಏನಪ್ಪಾ ಒಂದೇ ಮಾತು ಏನಪ್ಪಾ ಅಂದ್ಬಿಟ್ಟು ಹೈಫೈ ಕೊಟ್ರು, ತಪ್ಕೊಂಡು ಮುತ್ಕೊಟ್ಟೆ ನಾನು. ಸರ್ ತುಂಬಾ ಭಯ ಆಯ್ತು. 2 ಅವರ್ ಡಿಸ್ಕಷನ್ ಯಾವ ಸಿನಿಮಾಗೂ ಸೆನ್ಸಾರ್ ನೋಡಿದಂತ ಆಫೀಸರ್ಸ್ ಮಾಡಲ್ಲ. 2 ಅವರ್ ಅದು ಯಾಕೆ ಇಷ್ಟೊತ್ತಾಗ್ತಾ ಇದೆ, ಏನಿತ್ತು ನಮಗೆ, ನಾವು ಸಿನಿಮಾ ನನಗೂ ಇವರೇ ಕೂರಿಸ್ಕೊಂಡು ಸಿನಿಮಾ ತೋರಿಸು, ಒಂದಿನ ರಾತ್ರಿ ಕರೆದು 2 ಅವರ್ ಫಿಲ್ಮ್ ಮಾಡ್ಕೊಂಡು ಕರ್ಸ್ಬಿಟ್ಟು ನಾವು ಇಬ್ಬರೇ ಕೂತ್ ಸಿನಿಮಾ ನೋಡಿದ್ವಿ. ನಮ್ಮ ಕ್ಯಾಮ್ರಾಮನ್ ಇದ್ರು ಅವತ್ತು. ಎಲ್ಲಿ ಏನ್ ಕೇಳ್ಬೋದು, ಏನ್ ತೆಗಿಯ ಕೇಳ್ಬೋದು, ಎಲ್ಲಿ ಮ್ಯೂಟ್ ಏನಿದೆ ಅನ್ನೋದು 2 ಅವರ್. ಸರ್ ಏನ್ ಸರ್ ಇರಪ್ಪ ದೇವ್ರಿಗೆ ನಾನು ತಲೆ ಕೆಡ್ಸ್ಕೊಬೇಡ ಕೂತೇ ಇದ್ವಿ. ಒಳಗಡೆ ಹೋದಾಗ ಫಸ್ಟ್ ಒಂದು 5-10 ಮಿನಿಟ್ಸ್ ಆದ್ಮೇಲೆ ದ ನೆಕ್ಸ್ಟ್ 45-50 ಮಿನಿಟ್ಸ್ ಆಫ್ ಕಾನ್ವರ್ಸೇಷನ್ ಏನಾಯ್ತು, ಆಫೀಸರ್ ಅಫ್ಕೋರ್ಸ್ ಅವ್ರಿಗೆ ಹ್ಯಾಟ್ಸ್ ಆಫ್, ತುಂಬಾ ಸೆನ್ಸಿಬಲ್, ಎಜುಕೇಟೆಡ್, ಆಮೇಲೆ ಒನ್ ಆಫ್ ದ ಬೆಸ್ಟ್ ಸೆನ್ಸಾರ್ ಆಫೀಸರ್ ಆಸ್ ಆಫ್ ಟುಡೇ ಅಂತ ಅನ್ಬೋದು. ಅವರು ಟೋಟಲಿ ಸ್ಟನ್ ಆದ್ರು. ಅವ್ರು ಏನೂ ಕ್ವಶನ್ ಕೇಳಲಿಲ್ಲ. ಅವ್ರು ಕೆಲವು ಪಾಯಿಂಟ್ಸ್ ಮಾರ್ಕ್ ಮಾಡ್ಕೊಂಡಿದ್ರು, ಇವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ದಂಗೆ ಪ್ರತಿಯೊಂದು ಹೊಡೆದಾಕೊಂಡ್ರು. ಯಾವುದೇ ರೀತಿಯಾದ ಈ ಸೀನ್ ತೆಗೀರಿ ಅಥವಾ ಇದು ಮ್ಯೂಟ್ ಮಾಡಿ, ಇದು ಕಟ್ ಮಾಡಿ, ಯಾವುದೇ ರೀತಿಯಾದಂತ ಒಂದು ಇದಿರಲೇ ಇರಲಿಲ್ಲ ಅವ್ರ ಕಡೆಯಿಂದ. ಅದೇ ಇವಾಗ ಒಂದಷ್ಟು ಅದೇ ಇವ್ರು ಹೇಳ್ದಂಗೆ ವಿಜಯ್ ಸರ್ ಮಾಸ್ತಿ ಅವ್ರ ಕಾಂಬಿನೇಷನ್ ಅಲ್ಲಿ ಕೆಲವು ಏನ್ ಡೈಲಾಗ್ ಬರುತ್ತೆ, ನಮಗೋಸ್ಕರ ದಯವಿಟ್ಟು ಒಂದು ಅರ್ಧ 50% ಮ್ಯೂಟ್ ಮಾಡಿ ಅಂತ ಇವತ್ತು ಕೇಳ್ಕೊಂಡಿದ್ದಾರೆ. ಅದಕ್ಕೆ ನಾವು ಕೂಡ ಸೆನ್ಸಾರ್ ಮಂಡಿಗೆ ಬದ್ಧರಾಗಿ ಅದನ್ನೆಲ್ಲ ತೆಗಿತಾ ಇದ್ದೀವಿ. ಒಂದಷ್ಟನ್ನ ಅವ್ರು ನಮಗೀಗ ಮೇಲ್ ಮಾಡ್ತಾರೆ. ಸೊ ಹಂಗಾಗಿ ಸೆನ್ಸಾರ್ ಮಂಡಳಿಯವರು ಕೂಡ ಧನ್ಯವಾದ. ತಾವೇನು ರೂಲ್ಸ್ ಹೇಳಿದ್ರು ಅದನ್ನು ನಾವು ಫಾಲೋ ಮಾಡ್ತೀವಿ. 9ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿರೋದ್ರಿಂದ ನೆಕ್ಸ್ಟ್ ಇನ್ನೊಂದು ಸಾಂಗು ನಮ್ಮ ಬೇಡಿಕೆ ಮೇಲೆ ಬಿಡಲೇಬೇಕು ಸರ್ ಅಂತ ಕೂತಿದ್ದು. ಆಲ್ರೆಡಿ ದೊಡ್ಡ ಹಿಟ್ಟಾಗಿದೆ ಆಡಿಬಾ ಮಗನೆ, ಬಟ್ ಫುಲ್ ಸಾಂಗ್ ನ ಬಿಡಲೇಬೇಕು ಅಂತ ಕೂತಿದ್ವಿ, ರೆಡಿ ಮಾಡಿಸ್ತಾ ಇದ್ದಾರೆ. ಅದಾದ್ಮೇಲೆ ಒಂದು ಪ್ರೀ ರಿಲೀಸ್ ಇವೆಂಟ್ನ ಪ್ಲಾನ್ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ತಿಳಿಸ್ತೀವಿ. ನಿಮ್ಮ ಸಹಕಾರ ಈ ಸಿನಿಮಾಗೆ, ಕನ್ನಡ ಚಿತ್ರರಂಗಕ್ಕೆ, ಬರ್ತಾ ಇರೋ ಅಷ್ಟು ಸಿನಿಮಾಗಳಿಗೆ, ನಮ್ಮಂತ ಸಣ್ಣ ನಿರ್ಮಾಪಕರಿಗೆ ಸದಾಕಾಲ ಇರಲಿ. ದೊಡ್ಡ ನಿರ್ಮಾಪಕರನ್ನಿಲ್ಲ, ಸಣ್ಣ ನಿರ್ಮಾಪಕರ 5 ವೇಗಗಳ ಸರಿ ಆಯ್ತು. ಸದಾಕಾಲ ನಿಮ್ದೆಲ್ಲರದು ಇರಲಿ, ಸಪೋರ್ಟ್ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಆಗಸ್ಟ್ 1ನೇ ವಾರದಲ್ಲಿ ಪ್ರೀ ರಿಲೀಸ್ ಇವೆಂಟ್ ಇರುತ್ತೆ. ಸೊ ನಾನು ಈಗಲೇ ತಮ್ಮಲ್ಲಿ ಬೇಡಿಕೆ ಇಟ್ಟಿರ್ತೀನಿ, ದಯಮಾಡಿ ಎಲ್ಲರೂ ಬರಬೇಕು ಅಂತ. ಇಲ್ಲಪ್ಪ ಇಲ್ಲ, ತುಂಬ ಸೀಕ್ವೆನ್ಸ್ಗಳು ನಾವೇನೇನು ತೆಗೆದಿದ್ದೀವಿ ನಾನು ಲೈವ್ ಆಗಿ ನೋಡಿರೋದು. ನಾನು ಲೈವ್ ಆಗಿ ನೋಡಿ ಅವರೆಲ್ಲ ಇಂಟರ್ವ್ಯೂ ಮಾಡಿ, ಒಂದಷ್ಟು ಜನ ಹೆಣ್ಮಕ್ಳನ್ನ ಇಂಟರ್ವ್ಯೂ ಮಾಡಿ, ಆ ಸಿಚುವೇಶನ್ಸ್ ಹಂಗಿದೆ. ಸೊ ಹಂಗಾಗಿ ಅದು ನಿಮ್ಗೆ ನೋಡಿದಾಗ ಅರ್ಥ ಆಗುತ್ತೆ. ಅಂದರೆ ಪ್ರತಿಯೊಂದು ಪಾತ್ರ, ಉದಾಹರಣೆಗೆ ಈಗ ಡ್ರ್ಯಾಗನ್ ಮಂಜುವಿಂದ ಹಿಡಿದು ಕೊನೆಯದೊಂದು ಪಾತ್ರ ಮಾಡೋವರೆಗೂ ಎಲ್ಲ ಪಾತ್ರನೂ ನಾನು ಇಂಟರ್ವ್ಯೂ ಮಾಡಿ ನನ್ನ ಹತ್ರ ಫುಟೇಜ್ ಇಟ್ಕೊಂಡಿದ್ದೀನಿ. ಕೆಲವೆಲ್ಲನೂ ಅದು ನಾನು ಹೊರಗಡೆ ಕೊಡೋಕ್ಕಾಗಲ್ಲ. ಸೊ ಕೆಲವೆಲ್ಲ ಬೇಡ ಅಂದಾಗ ಡೆಫಿನೆಟಾಗಿ ನಾವು ಅವ್ರಿಗೆ ಒಬ್ಲೈಸ್ ಮಾಡಬೇಕಾಗುತ್ತೆ. ಯಾಕಂದರೆ ಅದು ಅಗೇನ್ ತಿರ್ಗಿ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸರ್ ಈಗ ಕರೆಕ್ಟು, ನಾನೇನು ಹೇಳ್ತೀನಿ, ಅಂಡರ್ 18 ಮಕ್ಕಳಿದ್ದಾರೆ, ಅವರು ಮಾಲ್ಗೆ ಬರೋಕ್ಕಾಗಲ್ಲ. ಅವ್ರು ಬರೋದು ಬೇಡ ಪಾಪ, ಅವ್ರಿಗೆ ಪರ್ಮಿಷನ್ ಇಲ್ಲ. ಆಸ್ ಇಟ್ ಈಸ್ ನಮಗೆ ಸಿಂಗಲ್ ಥಿಯೇಟರ್ಸ್ ಏನಿದೆ ಅಲ್ಲಿಗೆ ಬಂದು ಅವ್ರು ನೋಡ್ಬೋದು. ಏನು ಅವ್ರಿಗೆ ಆ್ಯಕ್ಚುಲಿ ಅವ್ರಿಗೆ ಏನೋ ಹೇಳಕ್ಕೆ ಹೊರಟಿದ್ವಿ ನಾವು ಅದರಲ್ಲಿ. ಸೊ ಹಂಗಾಗಿ ಬರೋಕ್ಕೆ ಹೇಳ್ತಾ ಇದ್ದೀನಿ ಸರ್. ಖಂಡಿತವಾಗ್ಲೂ ಅಪ್ಲೈ ಆಗತ್ತೆ. ಯಾಕೆಂದರೆ ನಮಗೆ ಎಲ್ಲಿಗೆ ಖಂಡಿತವಾಗಿ ಅಲ್ಲಿಗೂ ಅಪ್ಲೈ ಆಗತ್ತೆ. ನಾನು ಅವ್ರನ್ನ ಯಾಕೆ ನೋಡೋಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಅಲ್ವಾ ಇದು ವಿಷಯ ನೋಡಿ ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ. ಆದರೆ ನಿಮ್ಮ ಕೈಲಾದ್ರೆ ತಿದ್ಕೋಬೋದು ಅಂತ ಹೇಳೋ ವಿಷಯ ಅಷ್ಟೇ, ಇನ್ನೇನಿಲ್ಲ. ಎರಡೂ ಇದೆ ಸರ್. ಬೆಂಕಿ ಮುಂದೆ ಬೆಣ್ಣೆನೂ ಇದೆ, ಬೆಂಕಿನೂ ಇದೆ. ಸಿನಿಮಾ ನೋಡ್ಬಿಟ್ಟು ನಮ್ಗೆ ಹೇಳಿ ಸರ್ ಪ್ಲೀಸ್. ಸರ್ ಮೂರ್ತಿಗೆ ವಿಜಯ್ ಸರ್
ಅಂದ್ರೆ ಈಗ ನೀವೇ ಸೋಷಿಯಲ್ ಅಂದಾಗ ಯಾವ್ದನ್ನ ನಿಮ್ಮ ಲೈಫಲ್ಲಿ ನಡೆದಿದೆ ಅಥವಾ ಅಕ್ಕಪಕ್ಕದ ಅಲ್ಲಪ್ಪ, ಇವತ್ತೇನು ಸಮಾಜದಲ್ಲಿ ನಡೀತಾ ಇದೆ ಅದನ್ನು ಕೆಲವು ವಿಷಯಗಳನ್ನ ತಗೊಂಡು ಸರ್ ಹೇಳ್ತಿರೋ ನೋವಿನ ಕತೆಗೆ ಇವತ್ತು ನೀವೇ ಅನುಭವಿಸ್ತಾ ಇದ್ದೀರಾ ಅಂದರೆ ಕಾಂಟ್ರಾಸ್ಟ್ ಮಾಡೋಕ್ಕೆ ಇಷ್ಟ ಟ್ರೈ ಮಾಡ್ತೀವಿ. ಯಾವಾಗಲೂ ಚರಣದಲ್ಲಿ ಒಂದು ಸ್ಟೈಲ್ ಇದೆ, ಅಂದರೆ ಇಲ್ಲಿ ನೋವಿದ್ರೆ ಅಲ್ಲಿ ದುಃಖ ಇದ್ರೆ ಇಲ್ಲಿ ನೀವೆಷ್ಟು ಎಂಜಾಯ್ ಮಾಡ್ತಿದ್ದೀರಾ ಅನ್ನೋದನ್ನ ಕಂಪೇರ್ ಮಾಡೋಕ್ಕೆ ಕಂಪ್ಯಾರಿಸನ್ ಕೊಡಕ್ಕೆ ಹೋಗ್ತೀವಿ. ಹಾಂ, ಬರೀ ಫೋಕ್ ಸಾಂಗ್ ಇವತ್ತು ನಾವು ಸುಮ್ಮನೆ ಹಂಗೆ ಬಿಟ್ಟರೆ ಒಂದಷ್ಟು ವ್ಯೂಸ್ ಮಾತ್ರ ಆಗ್ತಾ ಇದೆ. ಆದರೆ ಯಾವಾಗ ಇದಕ್ಕೆ ಒಂದಷ್ಟು ವಿಷಯಗಳನ್ನ ತುಂಬಿಸಿ ಹೇಳ್ತೀವಿ, ಎಸ್ ಇದು ಫೋಕ್ ಸಾಂಗ್ ಅಂತ ಈಗ ಒರಿಜಿನಲ್ ಸಾಂಗ್ ಹೋಗ್ತಾರೆ, ಅದು ಕೂಡ ಹೆಲ್ಪ್ ಆಗುತ್ತೆ ನಮಗೆ. ಓ ಇದು ಈ ಸಾಂಗ್ ಅಲ್ವಾ ಅಂತ. ಸರ್ ಅವ್ರ ಪ್ರಿಪ್ರೇಷನ್ ಇಲ್ಲ, ನಾನು ಕೇಳಿದೆ, ಏನು ಪ್ರಿಪ್ರೇಷನ್ ಇಲ್ಲ, ಆನ್ ಸ್ಪಾಟ್ ಅಲ್ಲಿ ಕೂತಾಗ ಅವ್ರು ಕೇಳಿದ್ದಕ್ಕೆ ಉತ್ತರ ಕೊಡೋರು. ಬಟ್ ಹಿ ಹ್ಯಾಸ್ ಪ್ರೂಫ್ ಫಾರ್ ಎವ್ರಿಥಿಂಗ್. ಅಂಡ್ ಏನಂದ್ರೆ ಒಬ್ಬ ಮನುಷ್ಯ ಅಷ್ಟು ಕಾನ್ಫಿಡೆಂಟ್ ಆಗಿದ್ರೆ, ಕೆಲಸ ಚೆನ್ನಾಗಿ ಮಾಡಿದ್ರೆ ಮಾತ್ರನೇ ಕಾನ್ಫಿಡೆನ್ಸ್ ಇರಕ್ಕೆ ಸಾಧ್ಯ. ಸರ್ ಕಾಣಿಸಿಲ್ಲ, ಅವ್ರು ಇರೋದೇ ಇಂಟೆಲಿಜೆಂಟ್. ನಾನೊಬ್ಬ ಅಜ್ಞಾನಿ ಅಷ್ಟೇ ಸರ್, ಇಲ್ಲ ಸೆನ್ಸಾರ್ ಆಫೀಸರ್ಗೆ ಹೇಳ್ತಾ ಇದ್ರು, ಸರ್ ನಮ್ಮಪ್ಪ ನನ್ ತುಂಬಾ ಹೊಡೆಯೋರು ಸರ್ ಅಂತ. ಅಲ್ಲ ಅವ್ರಿಗೆ ಹೇಳಿದ್ರು ನಮ್ಮಪ್ಪ ನನ್ ತುಂಬಾ ಹೊಡಿತಾ ಇದ್ರು ಅಂತ. ಅವ್ರು ಯಾಕೆ ಅಂದ್ರು, ಸರ್ ಯಾವಾಗ್ಲೂ B+C ಹಿಂಗ್ ತಗೋತಾ ಇದ್ದೆ, ಮೇಲಿಂದ ಇವತ್ತು ಖುಷಿ ಪಟ್ಟಿರ್ತಾರೆ ಸರ್ ಏ ತಗೊಂಡಿದೀನಿ ಹೊರಗಡೆ ಬಂದ್ರು A+ ಕೊಟ್ಟಿದ್ರು. ಅದು ಹೇಳಿದ್ರು, ನಾನು ಸಲಗಾನುಗೆ ಇದು ಡಬಲ್ ಎ ಬಿಡಿ ಸರ್, ನಾನು A⁻² ಬಿಡಿ ಸರ್, ನೀವು A² ಬಿಡಿ ಅಂತ ಕಳ್ಸಿದ್ರು. ಅಲ್ಲೂ ಸೇಮ್ ಇದೇ ತರ, ಸರ್ ನಾನು ಅಜ್ಞಾನಿ, ನಾನು ಓದಿಲ್ಲ, ಎಷ್ಟೊಂದು ಹೆಸರು ಮಾಡಿದಿರಲ್ಲ ವಿಜಯ್ ಅವರೇ ನೀವು ಹಿಂಗ್ ಅಂತೀರಾ ಅಂತ ಕೇಳಿದ್ರು. ಎ ಸರ್ಟಿಫಿಕೇಟ್ ಕೊಡೋದಕ್ಕೆ ನೋಡಿದಾಗ ಮತ್ತೆ ಎಲ್ಲ ಸೇರೋಣ, ಇನ್ನೊಂದ್ಸರಿ ಸೇರೋಣ. ನಾನು ನಿಮ್ಮ ಹತ್ರ ಕೆಲವು ನೋಡೋಣ, ನನ್ನ ಕೈಲಿ ಆಗಿರೋ ಪ್ರೂಫ್ನ, ಅಂದರೆ ಕೆಲವು ಪ್ರೂಫ್ ತೋರ್ಸೋಕ್ಕಾಗೋದಿಲ್ಲ, ಕೆಲವು ಪ್ರೂಫ್ನ ತಮ್ಮ ಹತ್ರ ಹಂಚ್ಕೋತೀನಿ. ಹೀಗೆ ಸ್ಕ್ರೀನ್ಗಳಲ್ಲಿ ಹಾಕಬೇಕು ಅಂತ ಆಸೆ ಇದೆ ನನಗೆ. ನಿಮ್ಮೆಲ್ಲರ ಸಹಾಯ ತುಂಬ ದೊಡ್ಡ ಮಟ್ಟಕ್ಕಾಗುತ್ತೆ ಅನ್ನೋ ನಂಬಿಕೆ ನನಗೆ. ಯಾಕಂದರೆ ನೀವೆಲ್ಲ ಒಂದು ಕೂಗಿದ್ರೆ ಏನು ಬೇಕಾದರೂ ಪಾಸಿಟಿವ್ ವೇಗ್ ತರಬೋದು ನೀವೆಲ್ಲ. ಅದೆಲ್ಲ ತಮಗೂ ಕೂಡ, ತಮ್ಮ ಮಡ್ಲಿಗೂ ಕೂಡ ಜವಾಬ್ದಾರಿ ಆಗ್ತೀನಿ ಖಂಡಿತ. ನಾನು ನಿಂತ್ಕೋತೀನಿ ತಮ್ಮ ಜೊತೆ. ನಮ್ಗೇನು ಗೊತ್ತಿಲ್ಲ. ಅಲ್ಲ, ಈ ಸಿನಿಮಾ ರಿಲೀಸ್ ಆದ ನಂತರ ಒಂದು ಸೋಷಿಯಲ್ ಕಾಸ್ಟ್ ಅಂತ ಏನಾದ್ರು ಉಂಟು ಮಾಡುತ್ತಾ ಇದ್ರು ಸರ್, ತಾವು ನೋಡಿ ಇನ್ನೊಂದ್ಸರಿ ಮತ್ತೆ ಸೇರೋಣ. ಕೆಲವು ವಿಷಯ ಇದೆ ತಮ್ಮ ಹತ್ರ ಹಂಚ್ಕೋಬೇಕು. ನಿಮಗೆ ಒಂದು ಸ್ಕ್ರೀನ್ ಮೇಲೆ ಹಾಕಿ ನಾನು ನೋಡಿರೋಂಥ ಒಂದು ರಿಯಲ್ ಫ್ಯಾಕ್ಟ್ಸ್ನ ತೋರಿಸಿ, ಚಿಕ್ಕದಾಗಿ ದೊಡ್ಡದೇನು ಫೋಟೋಸು ಅದು ತೋರಿಸ್ತೀನಿ ತಮಗೆ. ಇಲ್ಲ ಅದನ್ನೇನು ತೋರಿಸಿಲ್ಲ, ಅದನ್ನೇನು ತೋರಿಸಿಲ್ಲ. ನಾನು ಮಾತಾಡ್ತಾ ಹೋಗಿ ಹಿಂಗಿದೆ ಸರ್, ಹಿಂಗಿದೆ. ಈ ಸೀನ್ ಏನಕ್ಕೆ ಇದನ್ನ ಇಲ್ಲಿ ಬರುತ್ತೆ ಅಂತ ಅಂದಾಗ ಅದಕ್ಕೆ ಲಿಂಕ್ ಯಾವ ರೀತಿ ಬರುತ್ತೆ ಅಂತ ಹೇಳಿ ಸರ್ ಈ ಸಿನಿಮಾ ವ್ಯೂವರ್ಸ್ ಜೊತೆಗೆ ಪೊಲೀಸ್ ವ್ಯವಸ್ಥೆ ಏನು ಮಾಡೋಕ್ಕಾಗಲ್ಲ. ಆಯ್ತು, ರೆಡಿ ವಿಕೆಟ್. ಓಕೆ.